ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 25 1555. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಉತ್ತರ ಪ್ರದೇಶದ ಲಿಖಿಂಪುರ್ ಖೇರಿ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸುತ್ತಿದ್ದ ರೈತರ ಮೇಲೆ ಕಾರು ಹರಿಸಿ ಹತ್ಯೆ ಮಾಡಿದ ಬಿಜೆಪಿ ಸರ್ಕಾರದ ವಿರುದ್ಧ ಎಸ್ಯುಸಿಐ ಹಾಗೂ ರೈತ ಕೃಷಿ ಕಾರ್ಮಿಕರ ಸಂಘಟನೆಗಳಿಂದ ಆಕ್ರೋಶ. ಹಲ್ಲು ನೋವೆಂದು ಚಿರಾಯು ಆಸ್ಪತ್ರೆಗೆ ದಾಖಲಾಗಿದ್ದ ಯುವಕ ಸಾವು. ವೈದ್ಯರ ನಿರ್ಲಕ್ಷ್ಯದಿಂದ ಯುವಕ ಸಾವನ್ನಪ್ಪಿದ್ದಾನೆಂದು ಮೃತ ಯುವಕನ ಸಂಬಂಧಿಗಳ ಆರೋಪ. ದೇಶದೆಲ್ಲೆಡೆ ನವರಾತ್ರಿ ಸಂಭ್ರಮಕ್ಕೆ ಇನ್ನೊಂದು ದಿನ ಬಾಕಿ. ಕಲಬುರಗಿ ನಗರದಲ್ಲಿ ಸಿದ್ಧಗೊಂಡ ವಿವಿಧ ಶೈಲಿಯ ದೇವಿ ಮೂರ್ತಿ.
ವಾರ್ತೆಗಳ ವಿವರ. ಉತ್ತರ ಪ್ರದೇಶದ ಲಿಖಿಂಪುರ್ ಖೇರಿ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಶಾಂತಿಯುತ ಪ್ರತಿಭಟನಾ ನಿರತ ರೈತರ ಮೇಲೆ ಕಾರು ಹರಿಸಿ ಹತ್ಯೆ ಮಾಡಿದ್ದ ಬಿಜೆಪಿ ಸರ್ಕಾರದ ವಿರುದ್ಧ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಹಾಗೂ ರೈತ ಕೃಷಿ ಕಾರ್ಮಿಕರ ಸಂಘಟನೆಗಳು ನಗರದ ಎಸ್ಪಿಬಿ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದವು. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಮೇಲೆ ಇಲ್ಲಸಲ್ಲದ ಹೇಳಿಕೆಗಳನ್ನು ನೀಡುತ್ತಿರುವ ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ಕೆಲವೇ ಬಂಡವಾಳಶಾಹಿ ಕಾರ್ಪೊರೇಟ್ ಮನೆತನಗಳಾದ ಮುಖೇಶ್ ಅಂಬಾನಿ, ಗೌತಮ್ ಅದಾನಿ ಪರವಾಗಿರುವ ಮತ್ತು ದೇಶದ ಕೋಟ್ಯಾಂತರ ರೈತರ, ಕಾರ್ಮಿಕರ, ಬಡಜನರು ಹಾಗೂ ಮಧ್ಯಮ ವರ್ಗದವರ ವಿರೋಧಿಯಾದ 3 ಕೃಷಿ ಕಾಯ್ದೆಗಳು ಹಾಗೂ ವಿದ್ಯುತ್ ಮಸೂದೆ ವಿರುದ್ಧ ಉತ್ತರ ಪ್ರದೇಶದ ಲಿಖಿಂಪುರ್ ಖೇರಿ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಶಾಂತಿಯುತ ಪ್ರತಿಭಟನಾ ನಿರತ ರೈತರ ಮೇಲೆ ಕಾರು ಹರಿಸಿ ಹತ್ಯೆ ಮಾಡಿದ ಬಿಜೆಪಿ ಸರ್ಕಾರದ ವಿರುದ್ಧ HV ದಿವಾಕರ್ ಕಿಡಿಕಾರಿದರು. ಸ್ನೇಹಿತರೆ, ಇವತ್ತು ನಮ್ಮ ಪಕ್ಷ SUCI ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಮತ್ತು ರೈತ ಕೃಷಿ ಕಾರ್ಮಿಕ ಸಂಘಟನೆ RKS ವತಿಯಿಂದ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. 3ನೇ ತಾರೀಕು ನಡೆದಂಥ ಒಂದು ರೈತರ ಮೇಲೆ ನಡೆದಂಥ ಕಗ್ಗೊಲೆ, ಏನು 8 ಜನ ರೈತರನ್ನು ಮರಣ ತಗೊಂಡಿರ್ತಕ್ಕಂಥ BJP ಸರ್ಕಾರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ. ನಿಮಗೆಲ್ಲ ಗೊತ್ತಿದೆ, 10 ತಿಂಗಳಿಂದ ಈ ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ಶಾಂತಿಯುತವಾಗಿ ನಡೀತಕ್ಕಂಥ ಹೋರಾಟದಲ್ಲಿ ಮೊನ್ನೆ UP ಲಿಖಂಪುರ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ನಡೀತಕ್ಕಂಥ ಹೋರಾಟದಲ್ಲಿ ರೈತರ ಮೇಲೆ ಕೇಂದ್ರದ ಮಂತ್ರಿ ಅವರ ಮಗ ಅವರು ಚಿಕ್ಕಪ್ಪ ಸೇರ್ಕೊಂಡ್ಬಿಟ್ಟು ರೈತರ ಮೇಲೆ ಅವರ ಕಾರನ್ನು ಹರಿಸಿದ್ದಾರೆ. ಅದರ ಮೂಲಕ 8 ಜನ ರೈತರು ಸತ್ತೋಗಿದ್ದಾರೆ. ಇದಕ್ಕೋಸ್ಕರ ಇವರು ಹಿಂಸೆಯನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ರೈತರಲ್ಲ. ಇವತ್ತು ಹಿಂಸೆಗೆ ಪ್ರಚೋದನೆ ಕೊಡ್ತಕ್ಕಂಥದ್ದು BJP RSS ಮತ್ತು ಅವ್ರ ಗುಂಡಾಗಳು. ಅದಕ್ಕೋಸ್ಕರ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ. ಸ್ನೇಹಿತರೆ, ಸರ್ಕಾರ ಎಷ್ಟೇ ದಮನ ಮಾಡಲಿ, ಎಷ್ಟೇ ದಬ್ಬಾಳಿಕೆ ಮಾಡಲಿ, ಆದರೆ ರೈತರು ಮಾತ್ರ ಬಗ್ಗಲ್ಲ. ಇನ್ನು ಹೋರಾಟ ಹೆಚ್ಚಾಗುತ್ತೆ. ಇನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲಕ್ಷೋಪಲಕ್ಷ ರೈತರು ಈ 3 ಕೃಷಿ ಕಾಯ್ದೆಗಳು ವಾಪಸ್ ಹೋಗುವವರೆಗೂ ನಾವು ಹೋರಾಟ ಮಾಡ್ತೀವಿ. ಗೆದ್ದೆ ಅಂತ ತಿಳ್ಕೊಂಡ್ಬಿಟ್ಟು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು. ಪ್ರತಿಭಟನೆಯಲ್ಲಿ VG ದೇಸಾಯಿ, ಗಣಪತರಾವ್ ಕೆ ಮಾನೆ, SM ಶರ್ಮಾ, ಮಹೇಶ್ ನಾಡಗೌಡ, ಜಗನ್ನಾಥ್ SH, ಡಾಕ್ಟರ್ ಸೀಮಾ ದೇಶಪಾಂಡೆ, ಹನುಮಂತ್ SH ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಹಲ್ಲು ನೋವೆಂದು ಕಲಬುರಗಿ ನಗರದ ಚಿರಾಯು ಆಸ್ಪತ್ರೆಗೆ ದಾಖಲಾಗಿದ್ದ ಯುವಕನೋರ್ವ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದರ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಮುಂದೆ ಮೃತ ಯುವಕನ ಸಂಬಂಧಿಕರು ವೈದ್ಯರ ವಿರುದ್ಧ ಧಿಕ್ಕಾರ ಕೂಗಿ ಅಸಮಾಧಾನ ಹೊರಹಾಕಿದ್ದಾರೆ. ಕಳೆದೆರಡು ದಿನಗಳ ಹಿಂದೆ ಹಲ್ಲು ನೋವು ಎಂದು ನಗರದ ಚಿರಾಯು ಆಸ್ಪತ್ರೆಗೆ ಬಂದಿದ್ದ ಶಶಾಂಕ್ ಎಂಬ ಯುವಕನಿಗೆ ಆಸ್ಪತ್ರೆಯ ವೈದ್ಯರು ಸರಿಯಾದ ಚಿಕಿತ್ಸೆ ನೀಡದ ಪರಿಣಾಮ ಇದೀಗ ಯುವಕ ಮೃತಪಟ್ಟಿದ್ದು, ಆತನ ಸಾವಿಗೆ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳೇ ನೇರ ಹೊಣೆ ಎಂದು ಆಸ್ಪತ್ರೆಯ ಮುಂದೆ ವೈದ್ಯರ ವಿರುದ್ಧ ಮೃತ ಯುವಕನ ಸಂಬಂಧಿಕರು ಹಾಗೂ ಸಾರ್ವಜನಿಕರು ಘೋಷಣೆ ಕೂಗಿದರು. क्या कभी अंबर से सूर्य बिछड़ता है, क्या कभी बिन बाती दीपक जलता है, कैसी है ये अनहोनी हर आंख हुई नम, छोड़ गया जो तू कैसे जिएंगे हम, तू ही किनारा तू ही सहारा तू जग सारा तू ही हमारा सूरज तू ही तारा. ಇದೇ
ವೇಳೆ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಅಲ್ಲಂಪ್ರಭು ಪಾಟೀಲ್ ಅವರು ಮಾತನಾಡಿ, ಆಸ್ಪತ್ರೆಯ ವೈದ್ಯರು ಅವೈಜ್ಞಾನಿಕವಾಗಿ ಯುವಕನಿಗೆ ಅನಿಸ್ತೇಷಿಯಾ ನೀಡಿದ ಪರಿಣಾಮ ಯುವಕನ ಪ್ರಾಣ ತೆಗೆದುಕೊಂಡಿರುವ ಆಸ್ಪತ್ರೆಯ ವೈದ್ಯರು ಮೃತ ಯುವಕನ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ನೋಡ್ರಿ, ಇದು ಒಬ್ಬ ಡಾಕ್ಟರ್ಗಳು ಜಿಲ್ಲೆದಾರಿ ಯಾರಿಗೆ ಪೇಷಂಟ್ ಬರಲಿ ಏನ್ ಸಿಸ್ಟಮ್ ಅದಂದ್ರ, ಯಾರೇ ಇಂಥವು ಅನಸ್ತಿ ಕೊಡ್ಬೇಕಾದ್ರೆ ಅಲರ್ಜಿ ಟೆಸ್ಟ್ ಮಾಡೇ ಕೊಡ್ತಾರ. ಅಲರ್ಜಿ ಟೆಸ್ಟ್ ಮೊದಲು ಒಂದು ಕೈಗೆ ಕೊಟ್ಟು ಅವ್ನು ಕುಂದಿರ್ತಾರೆ ಒಂದು ತಾಸ. ಅಲರ್ಜಿ ಇದ್ರೆ ಅದು ರಿಯಾಕ್ಷನ್ ಆಗ್ತದೆ ಇಮಿಡಿಯೇಟ್ ಆಗಿ. ರಿಯಾಕ್ಷನ್ ಆದಾಗ ಅದು ಕುಡ್ಲಕ್ಕೆ ಹೋಗಲ್ಲ ಅವರು. ಇವರು ಅಲರ್ಜಿ ಟೆಸ್ಟ್ ಮಾಡಿದ್ರೆ ನೇರವಾಗಿ ಏನಪ್ಪ ಅಂದ್ರೆ ಡೆಂಟಲ್ ಇದ್ರಾಗ ಏನಪ್ಪ ಅಂದ್ರೆ ಅನಸ್ತಿ ಇಂಜನ್ ಕೊಟ್ಟಿದ್ದು ಒಂದು ಜೀವ ತಗೊಂಡಿದ್ದಾರೆ. ಅವೈಜ್ಞಾನಿಕವಾದಂತ ಡಾಕ್ಟರ್ ನಿರ್ಣಯದಿಂದ ಒಬ್ಬ ನಮ್ಮ ಗ್ರಾಮದ ಹುಡುಗ, ನಮ್ಮೂರ ಏನು ಒಂದು ಹುಡುಗನ ಏನಪ್ಪ ಅಂದ್ರೆ ಡೆತ್ ಆಗ್ಯದ. ಇದಕ್ಕೆ ಸರ್ಕಾರಕ್ಕೆ ನಾವೇನಪ್ಪ ಅಂದ್ರೆ ಕೊಡಂಗಿಲ್ಲ, ಜಿಲ್ಲಾಧಿಕಾರಿಗಳಿಗೂ ಏನಪ್ಪ ಅಂದ್ರೆ ಇದು ಮಾಡ್ತೀವಿ. ಆ ಡಾಕ್ಟರು ಆ ಕುಟುಂಬಕ್ಕೆ ನೇರವಾಗಿ ಕಾಂಪೆನ್ಸೇಷನ್ ಕೊಡಬೇಕು. ಇದಕ್ಕೆ ಏನಪ್ಪ ಅಂದ್ರೆ ಇದಕ್ಕೆ ತಕ್ಕ ಏನಪ್ಪ ಅಂದ್ರೆ ಬೆಲೆ ತಟ್ಟಲೇಬೇಕು. ಅವ್ರು ಅಮಾಯಕರನ್ನ ಜೀವ ತೆಗೆದುಕೊಂಡು ಸರಿಯಲ್ಲ ಇದು. ನಮ್ಗೆ ಭಾಗಿರೆಡ್ಡಿ ಅವತ್ತೇ ಫೋನ್ ಮಾಡಿದೆ. ಅವ್ರ ಮಮ್ಮಿ ಮೆಂಟಲಿ ಪ್ರಾಬ್ಲಮ್ ಆಗ್ಯಾಡ್ರಿ ಅವ್ರ ಮಗ. ಹಿಂದೂಗಳ ಅನೇಕ ಹಬ್ಬಗಳಲ್ಲಿ ಒಂದಾದ ನವರಾತ್ರಿ ಹಬ್ಬಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಈಗಾಗಲೇ ಕಲಬುರಗಿ ನಗರದೆಲ್ಲೆಡೆ ವಿವಿಧ ಸಂಘಗಳು ದೇವಿ ಪ್ರತಿಷ್ಠಾಪನೆಗೆ ಪೆಂಡಾಲ್ ಹೊಡೆದು ಸಿದ್ಧತೆ ಮಾಡಿಕೊಳ್ಳುತ್ತಿವೆ. ಇನ್ನು ನಗರದ ಜಗತ್ ಬಳಿಯ ಪೋಸ್ಟ್ ಆಫೀಸ್ ಹತ್ತಿರದಲ್ಲಿ ವಿವಿಧ ಶೈಲಿಯ ದೇವಿ ಮೂರ್ತಿಗಳ ಸಿದ್ಧತೆ ಭರದಿಂದ ಸಾಗುತ್ತಿದೆ. 9 ದಿನಗಳ ಕಾಲ ನಡೆಯುವ ಸಂಭ್ರಮದ ನವರಾತ್ರಿ ಉತ್ಸವಕ್ಕೆ ಕಲಬುರಗಿ ಜನ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ನವರಾತ್ರಿ ಹಬ್ಬ ಇದು ವಿಶೇಷವಾಗಿ ಶಕ್ತಿ ರೂಪವಾಗಿರುವ ದೇವಿಯ ಆರಾಧನೆಯಾಗಿದೆ. 9 ದಿನಗಳ ಕಾಲ ನಡೆಯುವ ದೇವಿಯ 9 ರೂಪಗಳಿಗೆ ಒಂದೊಂದು ವಿಶೇಷ ಪೂಜೆ ಪುನಸ್ಕಾರ ಜರುಗುತ್ತವೆ. ಈ ವರ್ಷ ನವರಾತ್ರಿಯು 7ನೇ ಅಕ್ಟೋಬರ್ನಿಂದ 15ನೇ ಅಕ್ಟೋಬರ್ವರೆಗೆ ಆಚರಿಸಲಾಗುತ್ತಿದ್ದು, ಚೈತ್ರ ನವರಾತ್ರಿಯಂತೆ ಅಶ್ವಿನ್ ಮಾಸದ ನವರಾತ್ರಿಯಂದು ಪ್ರತಿ ಮನೆಯಲ್ಲೂ ಘಟಸ್ಥಾಪನೆ ಮಾಡಲಾಗುತ್ತದೆ. ಇನ್ನು ನವರಾತ್ರಿ ಹಬ್ಬಕ್ಕೆ ಒಂದೇ ದಿನ ಮಾತ್ರ ಉಳಿದಿದ್ದು, ನಗರದ ಜಗತ್ ವೃತ್ತದ ಬಳಿಯ ಪೋಸ್ಟ್ ಆಫೀಸ್ ಹತ್ತಿರದ ಸುಮಾರು 40 ವರ್ಷದಿಂದ ಮೂರ್ತಿ ತಯಾರಿಯಲ್ಲಿ ತೊಡಗಿರುವ ಮೂರ್ತಿ ತಯಾರಕರು ಅನೇಕ ರೂಪವುಳ್ಳ ದೇವಿಯ ಮೂರ್ತಿ ಸಿದ್ಧಪಡಿಸಿದ್ದಾರೆ. ಕೋವಿಡ್ ಆತಂಕದ ನಡುವೆಯೂ ಜನ ಈ ಬಾರಿ ನವರಾತ್ರಿಯನ್ನ ಸರ್ಕಾರದ ಆದೇಶದಂತೆ ಆಚರಿಸಲು ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ನಗರದಲ್ಲಿ 10 ರಿಂದ 12 ಮೂರ್ತಿಗಳು ಖರೀದಿ ಮಾಡಲಾಗಿದೆ ಎಂದು ಮೂರ್ತಿ ತಯಾರಕರು ಹೇಳಿದ್ದಾರೆ. ಗಣೇಶ ಸಂಗ್ರಹಾಲಯ ರೀ, ಅದು ಮೂರ್ತಿಕಾರ ಶರಣಶಿ ಕುಂಬಾರ. ನಮ್ಮದು ಇಲ್ಲಿ ಜಗತ್ ಪೋಸ್ಟ್ ಆಫೀಸ್ ಎದುರುಗಡೆ ದುಕಾನ್ ಅದ ರೀ, ಬಾಸಿಗೆ ಬಿಲ್ಡಿಂಗ್ ಅಂತ ಹೇಳಿ. ನಾವು ಇದು ಮಾಡೋಕ್ಕಂತ 40 ವರ್ಷ ಮ್ಯಾಗ ಐತ್ರಿ. ನಮ್ಮ ಅಪ್ಪರು ಹಿಡ್ಕೊಂಡದ. ಈ ವರ್ಷ ಆರ್ಡ್ರಪ್ಪ ಒಂದು 12 ಆರ್ಡ್ರ್ ಅವ ರೀ. ಉಳಿದಿವೆಲ್ಲ ಕಲರ್ ಬಂದಿವರು. ಯಾವ ದೇವಿ ಮಾಡ್ತೀರಿ? ಎಲ್ಲ ಥರ ಹುಲಿ ಮೇಲೆ ಕೂತೀವಿ ರೀ, ಶಿವಮೊಗ್ಗ ಮೇಲೆ ಕೂತೀವಿ, ನಿಂತಿ ದೇವಿ ಎಲ್ಲ ಥರ ಮಾಡ್ತೀವಿ. ಗಣೇಶ ಮಾಡ್ತೀವಿ. पालखी निघाली आईची तुळजापुराच्या घाटात, पालखी निघाली आईची तुळजापुराच्या घाटात, हिरव पातळ नेसली आई. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಆಗಸ್ಟ್ 15ರಂದು ಗುಲ್ಬರ್ಗಾ ಬಾರ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಕ್ರೀಡಾಕೂಟದಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ವಿರಾಮದ ನಂತರ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಗುಲ್ಬರ್ಗಾ ಬಾರ್ ಅಸೋಸಿಯೇಷನ್ ವತಿಯಿಂದ ಆಗಸ್ಟ್ 15ರಂದು ಹಮ್ಮಿಕೊಂಡಿದ್ದ ಕ್ರೀಡಾಕೂಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಬಾರ್ ಅಸೋಸಿಯೇಷನ್ ಸಭಾಂಗಣದಲ್ಲಿ ನಡೆದ ಕ್ರೀಡಾಕೂಟ ವಿಜೇತರಿಗೆ ಗಣ್ಯರು ಬಹುಮಾನ ವಿತರಿಸಿದರು. ಬಳಿಕ ಮಾತನಾಡಿದ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶ HB ಪ್ರಭಾಕರ್ ಶಾಸ್ತ್ರಿಯವರು, ವಕೀಲ ವೃತ್ತಿಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗೆ ಅನೇಕ ಜವಾಬ್ದಾರಿಗಳಿರುತ್ತವೆ. ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ದಾಖಲಿಸಿಕೊಳ್ಳುವುದು ಅತ್ಯಂತ ಜವಾಬ್ದಾರಿಯುತ ಹಾಗೂ ಕಷ್ಟಕರ ಕೆಲಸವಾಗಿದೆ ಎಂದರು. ಈ ವೇಳೆ ತಮ್ಮ ವಕೀಲ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸಿದ್ದ ಕೆಲ ಪ್ರಮುಖ ವಿಷಯಗಳ ಬಗ್ಗೆ ವಕೀಲರಿಗೆ ಮಾಹಿತಿ ನೀಡಿದರು. ನನಗೆ ಇಷ್ಟು ವರ್ಷಗಳ ಅನುಭವ ಇದೆ. ಎವಿಡೆನ್ಸ್ ಆ್ಯಕ್ಟಿನ ಪ್ರತಿಯೊಂದು ಸೆಕ್ಷನ್ ನನ್ನ ಬೆರಳು ತುದಿಯಲ್ಲಿದೆ. ಹೌ ಡು ಯು ಸೇ ದಟ್ merely because prosecution is asking, say, you can refuse to treat the witness as first time. ನಾನು ಕೇಳಿದೆ, you show me any provision in law, either in evidence act or in criminal law, that the moment the prosecution requests that the witness must be treated as hostile, court is bound to accept that and treat the witness as hostile. Absolutely not. Absolutely not. ಈ ರೀತಿಯ ಚರ್ಚೆಗಳು ಮತ್ತೊಂದು ದಿನ, ಹೆಚ್ಚಿನ ಸಂದರ್ಭದಲ್ಲಿ ಬಹುಶಃ ಆ ಸಮಯದಲ್ಲಿ ಕೋರ್ಟ್ ಕ್ವಶನ್ಸ್ ಅನ್ನೋದನ್ನು ನಾನು ಹಾಕ್ತಾ ಇದ್ದೆ. ಯಾವ ಸೆಷನ್ಸ್ ಕೇಸಿನಲ್ಲಿ ಕೆಲವೊಂದು ಪ್ರಶ್ನೆಗಳು ಅವಶ್ಯವಾಗಿ ಅಗತ್ಯವಾಗಿ ಕೇಳಲೇಬೇಕಾಗಿರೋದನ್ನು ಪ್ರಾಸಿಕ್ಯೂಷನ್ ಕೇಳಿಲ್ಲ ಅನಿಸಿತ್ತೋ, ಅಥವಾ ಸಾಕ್ಷಿ ಕೊಟ್ಟಿರ್ತಕ್ಕಂಥ ಉತ್ತರ ಸ್ವಲ್ಪ ಸಂದಿಗ್ಧಮಯವಾಗಿದ್ದು ಅದರಲ್ಲಿ ಸಾಕ್ಷಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸ್ಕೊಳ್ಬೇಕಿತ್ತು. ಅವಾಗ ಮತ್ತು ಕೆಲವೊಂದು ಸಂದರ್ಭದಲ್ಲಿ
ವಕೀಲರು ಹಾಕುವ ಪ್ರಶ್ನೆಗೆ ಸಾಕ್ಷಿ. ಸಂಕೀರ್ಣ ಪ್ರಶ್ನೆಗೆ ಒಂದೇ ಉತ್ತರ ಒಂದೇ ಪದದಲ್ಲಿ ನೀಡ್ತಾನೆ ಅಂತ ಕಂಡು ಬಂದಿತ್ತು. ಅವಾಗ ನಾನು ಖಂಡಿತವಾಗಿಯೂ ಅವಶ್ಯವಾಗಿಯೂ ಅಗತ್ಯವಾಗಿಯೂ ಇಂಟರ್ಫೇರ್ ಆಗ್ತಾ ಇದ್ದೆ. ಒಂದ್ಸರ್ತಿ ಆರ್ ಕೆ ಹಿರೇಮಠ ಅವರು ನನ್ನ ಕೇಳಿದ್ರು ಕೂಡ ಓಪನ್ ಕೋರ್ಟ್ನಲ್ಲಿ, Am I think that the court is examining the witness on behalf of the prosecution? ನಾನು ಹೇಳಿದೆ, if the court exceeds its limit under 165, then you are right in raising that doubt or the question, but the court has not crossed that Lakshmana Rekha now. But the intention behind Section 165 Evidence Act, I request you to kindly go through that. You may not believe, for nearly 30 minutes a discussion went on as to court's power under Section 165. I was also discouraging the counsels putting complex questions to the witness and concluding their question with a tail note of say yes or no. ನೋಡಪ್ಪ, ಅವತ್ತಿನ ದಿವಸ ಶುಕ್ರವಾರ ರಾತ್ರಿ ಹಿಂಗೆ ಘಟನೆ ಆತಲ್ಲ, ಅವತ್ತಿನ ದಿವಸ ಕರೆಂಟ್ ಇರಲಿಲ್ಲ, ಏನಿಲ್ಲ. ಆತನು ತಿಪ್ಪೇಶನು ಏನು ಬರಲಿಲ್ಲ, ತಿಪ್ಪೇಶ್ ಅಳಂದಲ್ಲೇ ಇದ್ದ, ನೀನು ಒಬ್ಬನೇ ಮನೆಯಾಗಿದ್ದಿ. ಅವಾಗ ಏನೋ ಶಬ್ದ ಕೇಳಿ ಯಾವಲೇ ಅಂತ ಕಿರ್ಸಿದಂಗೆ ಆತು ಅಂತ ಹೇಳಿದಲ್ಲ, ನೀನು ಹೊರಗೆ ಬಂದಿಲ್ಲಪ್ಪ. ಅವಾಗ ಭಾಳ ಕತ್ಲಿತ್ತು, ನಿಂಗೆ ಏನು ಸರಿ ಕಾಣಲಿಲ್ಲ. ಯಾಕೆಂದ್ರೆ ನೋಡಿ ಅಮಾಸಿ ಬೇರೆ ಇತ್ತು, ಅವಾಗ ಸ್ವಲ್ಪ ಕತ್ಲಿತ್ತು. ಹೌದಲ್ಲ, ಕತ್ಲು. Witness nods his head like this. Immediately that seasoned advocate says, please, right your honor, on that day, which was on Friday evening, when the alleged incident is said to have taken place, Tippeshi was at Aland. He has not yet come and there was no electricity. I was inside my house. It is only after hearing the yelling noise. ಅದೇ ರೀತಿ ಕಲಬುರಗಿ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ರಾಜ್ಕುಮಾರ್ ಎಸ್ ಕಡಗಂಜಿ ಅವರು ಅನಿಸಿಕೆ ವ್ಯಕ್ತಪಡಿಸಿದರು. As a president of the Bar Association, on the first day when I attempted to enter the chamber of yours, I felt the same feeling what I had in the year 2002. That is the respect and a little bit fear in me. Before I would come, I saw myself whether I am dressed correctly or not. Because there are many things which we have learned during your 3 years of tenure at Kalburgi. ನಾನು ಭಾಳ ಸಿಂಪಲಲ್ಲಿ ಹೇಳಿದ್ರೆ, ತಾವು ಬರ್ತಾ ಇದ್ದೀರಿ ಅಂಥೇಳಿ ಮೊಬೈಲಲ್ಲಿ ಮೆಸೇಜ್ ಹಾಕಿದ್ರೆ, ಎಲ್ಲ ಅಡ್ವೊಕೇಟ್ಸ್ ಮೆಸೇಜ್ ಹಾಕಿದ್ರೆ, ಕೆಲವರು ನನ್ನ ಏಜ್ ವಕೀಲರು ಫೋನ್ ಮಾಡಿ, ಶಾಸ್ತ್ರಿ ಸಾಹೇಬರು ಹೊಂಟಾರೆ, ಹೌದು ಬರ್ತಾ ಇದ್ದಾರೆ, ಎಷ್ಟು ಧೈರ್ಯ ಮಾಡಿದಪ್ಪ ಅವ್ರಿಗೆ ಕರೆಸೋದು ಅಂದರೆ ದೇ ಸ್ಟಿಲ್ ಹೋಲ್ಡ್. ಆ್ಯಂಡ್ ದ ನೆಕ್ಸ್ಟ್ ವರ್ಡ್ ವಾಟ್ ದೇ ಸೆಡ್ ವಾಸ್, as far as the procedural aspect is concerned of filing or whatever it is, as per the behavioral aspect is concerned in the court, as per their opinion, it is during that tenure they have learned and they are preaching the same even today. That is the importance of that honorable third additional session judge, is that at every stage, in every file, we have learned the criminal rules of practice. It is for the first time we have learned, or we have opened the book called Criminal Rules of Practice then. Because it was you, sir, who have taught us, who have made us to see where will we get. We didn't knew it, but it was you who showed us the criminal rules of practice, the civil rules of practice, and said to read that, and then you come to the filing counter. This is the importance of your tenure here at Gulbarga. ಕಲಬುರಗಿ ಜಿಲ್ಲಾ ಸೆಷನ್ ನ್ಯಾಯಾಧೀಶ ಕೆ ಸುಬ್ರಹ್ಮಣ್ಯ, ಕರ್ನಾಟಕ ಬಾರ್ ಕೌನ್ಸಿಲ್ ಸದಸ್ಯ ಕಾಶಿನಾಥ್ ಮೋತಕ್ಪಲ್ಲಿ, ದೇವನಾಥ್ ಮಾಳ್ಗಿ, ವಿಶ್ವರಾಧ್ಯ ಇಜೇರಿ ಹಾಗೂ ಬಾರ್ ಅಸೋಸಿಯೇಷನ್ನ ಇನ್ನಿತರೆ ಸದಸ್ಯರು ಭಾಗಿಯಾಗಿದ್ದರು. ಕರ್ನಾಟಕ
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಅಧ್ಯಕ್ಷ ಚಂದು ಪಾಟೀಲ್ ಹಾಗೂ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ನೇತೃತ್ವದಲ್ಲಿ ಮಾರುತಿ ಎಸ್ ಕಮ್ಮಾರ್ ಹಾಗೂ ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ರಸ್ತೆಯ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿ ಯುವ ಮುಖಂಡ ಚಂದು ಪಾಟೀಲ್ ಹಾಗೂ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ನೇತೃತ್ವದಲ್ಲಿ ಮಾರುತಿ ಎಸ್ ಕಮ್ಮಾರ್ ಹಾಗೂ ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಇನ್ನು ಮಾರುತಿ ಎಸ್ ಕಮ್ಮಾರ್ ಅವರ ಜನ್ಮದಿನವಾಗಿದ್ದರ ಹಿನ್ನೆಲೆಯಲ್ಲಿ ಅಂಗವಿಕಲರಿಗೆ ಸೈಕಲ್ ವಿತರಣೆ ಮಾಡಲಾಯಿತು. ಇದೇ ವೇಳೆ ಮಾರುತಿ ಎಸ್ ಕಮ್ಮಾರ್ ಮಾತನಾಡಿದರು. ವರ್ಷ ಕೂಡ ಒಂದು ಹೊಸದು ಆಲೋಚನೆ ಮಾಡಿ ನನ್ನ ಬರ್ತಡೇ ಮಾಡುವುದಕ್ಕಿಂತ ನನ್ನ ಯಾವುದಾದ್ರೂ ಒಂದು ಹರ್ಷದಲ್ಲಿ ಬೇರೆಯವರು ಹೊಸದನ್ನು ಮಾಡಿ ಅವರಿಗೆ ಯಾವ ಸಂತೋಷ ಆಗುತ್ತದೆ ಅದೇ ನನ್ನ ಬರ್ತಡೇ ಸಂತೋಷ ಅಂತ ತಿಳ್ಕೊಂಡೇನೆ. ಈಗ ಮತ್ತು ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದೇನೆ ಮತ್ತು ಮಹಾಮಾರಿ ಕೊರೋನಾದಲ್ಲಿ ಕೂಡ ಆಶಾ ಕಾರ್ಯಕರ್ತರಿಗೆ, ರೈತರಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ನನ್ನ ಆತ್ಮೀಯ ಮಾಧ್ಯಮಗಳಿಗೆ, ಮಿತ್ರರಿಗೆ ಎಲ್ಲರಿಗೂ ಸನ್ಮಾನ ಕೂಡ ಇಟ್ಟುಕೊಂಡಿದೆ. ಈ ಸರಿ ನನ್ನ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾನು ಅಂಗವಿಕಲ ಚೇತನ ಮಕ್ಕಳಿಗೆ ಸೈಕಿಲ್ ವಿತರಣೆಯನ್ನು ಇಟ್ಟುಕೊಂಡಿದ್ದೇನೆ. ಅದೇ ನನ್ನದು ಹುಟ್ಟುಹಬ್ಬ ಎಂದು ಇವತ್ತಿನಲ್ಲಿ ನನ್ನ ಶಾಸಕರಲ್ಲಿ ಹಾಗೂ ನನ್ನ ಗ್ರಾಮದ ನಗರದ ಎಲ್ಲ ಬಡಾವಣೆಯಲ್ಲಿ ತಿಳಿಸುತ್ತೇನೆ. ಈಗ ಸರರಂದರು ಕೇಕ್ ಬರ್ತಡೇ ಮಾಡಮಂದ್ರು, ಅದು ನನಗೆ ಕೇಕ್ ಇಲ್ಲ, ಮಕ್ಕಳು ಒಂದು ಯಾಕೆ ತಿಳ್ತಾರ ಅವರಿಗೆ ಒಂದು ಸಂತೋಷ, ಅದೇ ನನ್ನ ಬರ್ತಡೇ ಕೇಕ್ ಅಂತ ತಿಳ್ಕೊಂಡು ತಮ್ಮಲ್ಲಿ ಹೇಳ್ಕೊಳ್ತೇನೆ. ಯಾವುದು ನನಗ ಬರ್ತಡೇ ಸನ್ಮಾನ ಬೇಡ, ನಂದು ಜನರು. ಯುವ ಮುಖಂಡ ಚಂದು ಪಾಟೀಲ್ ಮಾತನಾಡಿ, ಬಿಜೆಪಿ ಪಕ್ಷ ಜನಾಶೀರ್ವಾದದಿಂದ ಇಂದು ದೊಡ್ಡ ಸ್ಥಾನದಲ್ಲಿದೆ. ಅದರಂತೆ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ 23 ಸ್ಥಾನಗಳಲ್ಲಿ ಬಿಜೆಪಿ ಸದಸ್ಯರು ಆಯ್ಕೆಯಾಗಿದ್ದು ನಿಮ್ಮೆಲ್ಲರ ಆಶೀರ್ವಾದವಾಗಿದೆ ಎಂದರು. ಇವತ್ತು ಮಾರುತಿ ಕುಮಾರ್ ಅಣ್ಣವ್ರಿಗೆ ನಾವೆಲ್ಲ 20 ವರ್ಷದಿಂದ ನೋಡ್ತಾ ಇದ್ದೇವೆ. ಅವರು ಸಮಾಜ ಕೆಲಸ ಗುಲ್ಬರ್ಗನಾಗ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು 15 ದಿವಸದಿಂದ ಕಾರ್ಪೊರೇಷನ್ ಎಲೆಕ್ಷನ್ ಆದ್ಮೇಲೆ ಅವ್ರು ಬಂದು ನಾನು ಭಾರತೀಯ ಜನತಾ ಪಾರ್ಟಿ ಸೇರಿ ಭಾರತೀಯ ಜನತಾ ಪಾರ್ಟಿ ಉತ್ತರ ಮತಕ್ಷೇತ್ರ ಕಟ್ ಮಾಡ್ಬೇಕಂತೀನಿ ಅಂತೇಳಿ ನಾವು ಮತ್ತು ನಮ್ಮ ಅಧ್ಯಕ್ಷರು ಸಿದ್ದಾಜಿ ಪಾಟೀಲ್ ಅವರು, ಬಸವರಾಜ್ ಮತ್ತಿಮೂಡ್ ಅಣ್ಣವರು ಎಲ್ಲ ಡಿಸ್ಕಸ್ ಮಾಡಿ ಅವ್ರಿಗೆ ಪಾರ್ಟಿಗೆ ಸೇರಿಸ್ಕೊತಾ ಇದ್ದು, ಇಲ್ಲಿ ಉತ್ತರ ಮತಕ್ಷೇತ್ರನಾಗ ಅವ್ರು ಬರೋ ಸಲಕ್ಕ ನಮ್ಗೆ ಮತ್ತೊಮ್ಮೆ ಶಕ್ತಿ ತುಂಬಾನೇ ಆಗಿದೆ ಅಂತಂದ್ರೆ ಈ ವೇದಿಕೆ ಮುಖಾಂತರ ಹೇಳಬೇಕೀನಿ. ಈಗಾಗಲೇ ತಾವು ನೋಡಿರ್ಬೋದು, ಮುಂದಿನ ಕಾರ್ಪೊರೇಷನ್ ಎಲೆಕ್ಷನ್ನಾಗ 3 ವಾರ್ಡ್ 30, 31, 32 ಹ್ಯಾಟ್ರಿಕ್ ಕ್ಲೀನ್ ಬೋಲ್ಡ್ ಹ್ಯಾಂಗ್ ಭಾರತೀಯ ಜನತಾ ಪಾರ್ಟಿ ಗೆದ್ದದಂತಂದ್ರೆ ಇಲ್ಲಿ ಕುಂತೂರು ಎಲ್ಲರೂ ತಾವು ಆಶೀರ್ವಾದ ಮಾಡಿದಿರಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ 3 ಕಾರ್ಪೊರೇಟರ್ ಗೆದ್ದಿದ್ರು. ಇವತ್ತು ಉತ್ತರ ಮತಕ್ಷೇತ್ರನಾಗ ಎಲ್ಲರೂ ಒಗ್ಗಟ್ಟಾಗಿ ಏನು 13 ಕಾರ್ಪೊರೇಟರ್ ಗೆದ್ದಿದ್ರು. ಮುಂದಿನ ಬರೋ ದಿನಗಳಾಗ ಇಲ್ಲಿ ಅಭಿವೃದ್ಧಿ ಆಗ್ತದೆ ಅಂತೇಳಿ ತಮ್ಮ ಎದುರು ಮುಖಾಂತರ ನಾವು ಭರವಸೆ ಕೊಡ್ತು. ಮಾರುತಿ ಅಣ್ಣವರು ಇವತ್ತೊಂದು ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಎಲ್ಲ ಅಂಗವಿಕಲರಿಗೆ ಒಂದು 5 ಸೈಕಲ್ ಕೊಡ್ತಾ ಇದ್ದಾರೆ. ಇಂಥವ್ರು ನಮ್ಮ ಪಕ್ಷನಾಗ ಬಂದಾರಂತಂದ್ರೆ ನಮಗೆ ಶಕ್ತಿ ತುಂಬ ಆಗ್ತದ. ಈ ಪಾರ್ಟಿ ಹೆಂಗಿದೆ ಅಂತಂದ್ರೆ ತಾವು ಗೊತ್ತಿರಬೇಕು, ಕಾಂಗ್ರೆಸ್ನಾಗ 10 ವರ್ಷ ಆಗಿ 20 ವರ್ಷ 30 ವರ್ಷ ಇದೆ, ಅಧ್ಯಕ್ಷರು ಅವರೇ ಇರ್ತಾರ. ಭಾರತೀಯ ಜನತಾ ಪಾರ್ಟಿ ಒಂದೇ ಪಾರ್ಟಿ ಅದ. ಪ್ರತಿ 3 ವರ್ಷಗ ಎಲ್ಲರಿಗ ಸಾಮಾನ್ಯತೆ ಕಾರ್ಯಕರ್ತ ಇರಲಿ, ಯಾರೇ ಇರಲಿ, ಅವರು ಯಾವುದೇ ಹಿಂದುಳಿದವರಲ್ಲಿ ಯಾರೇ ಇರಲಿ, ಅವರಿಗೆ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿದಲ್ಲಿ ಮತ್ತ ತಾವು ನೋಡ್ಬೋದು ನಮ್ಮ ನಾಮಿನೇಟ್ ಹ್ಯಾಂಗ್ ಮಾಡ್ತಾರ, ಬರೇ ನಾಮಿನೇಟ್ ಹಿಂದುಳಿದವರು ಈಗ ಮತ್ತೆ ಯಾರು ದುಡ್ದಾರ ಪಕ್ಷ ಸಲಕ, ಯಾರು ಸಮಾಜ ಸಲಕ ದುಡ್ದಾರ ಅವ್ರಿಗೆ ಹುಡುಕಿ ಕೊಡ್ತಾರ. ಇಂಥಲ್ಲಿ ಎಲ್ಲ ವ್ಯವಸ್ಥೆ ಇದೆ ಅಂತ ತಿಳ್ಕೊಂಡು ಭಾರತೀಯ ಜನತಾ ಪಾರ್ಟಿನಾಗ ಅಂತ ಹೇಳಿ ಬಯಸ್ತೀನಿ. ಇನ್ನು ಶಾಸಕ ಬಸವರಾಜ್ ಮತ್ತಿಮೂಡ್ ಅವರು ಸಹ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು.
ನಮ್ಮ ವೇದಿಕೆ ಮೇಲಿದ್ದಂಥ ಎಲ್ಲ ಗುರುಗಳು ಹಿರಿಯರು ಮತ್ತು ಇಲ್ಲಿ ಆಗಮಿಸಿದಂಥ ತಮ್ಮೆಲ್ಲರ ಪರವಾಗಿ ಅವ್ರ ಹುಟ್ಟಹಬ್ಬ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಅವರು ಕೂಡ ಮಡಿಕೆ ಗ್ರಾಮ ಸ್ವಂತ ಶ್ರೀಚಂದ್ ಗ್ರಾಮ ಆದರೂ ಕೂಡ ಇವತ್ತು ಕಲಬುರಗಿ ಉತ್ತರ ಮತಕ್ಷೇತ್ರದಲ್ಲಿ ಚಂದು ಪಾಟ್ಲ ಮೇಲೆ ಇಟ್ಟಂಥ ಅಭಿಮಾನ ಮತ್ತು ನಮ್ಮಲ್ಲಿಟ್ಟಂಥ ಅಭಿಮಾನ ಇವತ್ತಿಬ್ಬರ ನೇತೃತ್ವದಲ್ಲಿ ನಗರ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವು ಸೇರ್ಪಡೆ ಮಾಡಿಕೊಂಡಿದ್ದೇವೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಅವ್ರ ಜೊತೆಯಾಗಿರುತ್ತೆ. ಅವ್ರು ಏನೇ ಸಂಘಟನೆಗಳಿದ್ದರೂ ಕೂಡ ನಾವಲ್ಲಿ ಚಂದ್ರಗೌಡರಲ್ಲಿ ಯಾವತ್ತೂ ಕೂಡ ಅವ್ರ ಬೆನ್ನಿಗೆ ನಿಂತು ಜನರಿಗೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅಂತ ಕೂಡ ಇವತ್ತಿನ ದಿವಸ ಹೇಳಿ, ಇನ್ನೂ ಕೂಡ ಇನ್ನೊಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾಡೋಮಂತ ಕೂಡ ನಾವು ಹೇಳಿದ್ದೇವೆ. ಅಲ್ಲಿ ಕೂಡ ಇನ್ನೊಂದು ಕಾರ್ಯಕ್ರಮ ಮಾಡಿ ಚಂದ್ರಗೌಡರು ಅಲ್ಲಿ ಕರೆಸಿ ನಾವು ಸೇರ್ಪಡೆ ಮಾಡ್ಕೋತೀವಿ ಅಂತ ಕೂಡ ಹೇಳಿದೆ. ಅದಕ್ಕೆ ಇವತ್ತು ಇನ್ನೂ ಕೂಡ 2-3 ಕಾರ್ಯಕ್ರಮಕ್ಕೂ ಹೋಗೋದಿದೆ. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಅಪ್ಪರಾವ್ ದೇವಿಮುತ್ಯ, ಪೂಜ್ಯ ಗುರುಮೂರ್ತಿ ಸ್ವಾಮೀಜಿ, ಪೂಜ್ಯ ಸುರೇಂದ್ರ ಸ್ವಾಮೀಜಿ, ಪೂಜ್ಯ ಮಹಾನಂದೇಶ್ವರ ಸ್ವಾಮೀಜಿ, ಸಿದ್ದಾಜಿ ಪಾಟೀಲ್, ಉಮೇಶ್ ಪಾಟೀಲ್, ಶಾಂತಾಬಾಯಿ ಎಚ್, ಆರ್.ಎಸ್. ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಗಳೂರು ಸಿಟಿ ಕಮಿಷನರ್ ಎನ್ ಶಶಿಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಕಲಬುರಗಿ ನಗರದ ರಾಜೇಶ್ ಗುತ್ತೇದಾರ್ ಅವರ ಅಭಿಮಾನಿಗಳು ಶಶಿಕುಮಾರ್ ಅವರ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಿದರು. ಇಲ್ಲಿನ ಸಮತಾ ಕಾಲೋನಿಯಲ್ಲಿ ಶರಣು ಎಸ್ ಕಲ್ಶೆಟ್ಟಿ ಅವರು ಎನ್ ಶಶಿಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಸಾರ್ವಜನಿಕರಿಗೆ ಸುರಕ್ಷಾ ಕಿಟ್ ವಿತರಣೆ ಮಾಡಲಾಯಿತು. ಬಳಿಕ ಈ ಕುರಿತು ಮಾಜಿ ಎಂಎಲ್ಸಿ ಆಲಂಪ್ರಭು ಪಾಟೀಲ್ ಮಾತನಾಡಿ, ಕಲಬುರಗಿ ನಗರದ ಎಸ್ಪಿಯಾಗಿ ಕಾರ್ಯನಿರ್ವಹಿಸಿದ್ದ ಎನ್ ಶಶಿಕುಮಾರ್ ಅವರು ಒಳ್ಳೆ ಸೇವೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಶಶಿಕುಮಾರ್ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಆಫೀಸರ್ನಾಗಿ ಸಿಟಿ ಮತ್ತು ರೂರಲ್ ಎರಡರ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಆಡಳಿತವನ್ನು ಮಾಡಿ ಇಲ್ಲಿರ್ತಕ್ಕಂಥ ರೌಡಿಗಳಿಗೆ, ಗುಂಡಾಗಳಿಗೆ, ದರೋಡೆಕೋರರಿಗೆ, ದುಷ್ಟರಿಗೆ ಸಿಂಹ ಸ್ವಪ್ನವಾಗಿ ಅವರನ್ನು ಸದೆಬಡಿದು ಶಾಂತಿಯನ್ನು ಕಾಪಾಡಿ ಕಲಬುರಗಿ ಜಿಲ್ಲೆಯ ಜನ ನೆಮ್ಮದಿಯಿಂದ ಬದುಕುವಂತೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಶಶಿಕುಮಾರ್ SP ಆಗಿ ಕಲಬುರಗಿಯಲ್ಲಿ ಬಂದಿದ್ದರು. ಅವರ ಜನ್ಮದಿನ ಇವತ್ತು. ಅವರು ಇದ್ದಾಗ ಕೆಲಸ ಮಾಡಿರ್ತಕ್ಕಂಥ ಎಂಥ ರೌಡಿಗಳನ್ನು ಕೂಡ ಬಲ್ಲಿ ಕರೆದು ಅವರನ್ನು ಸಮಾಧಾನಪಡಿಸಿ ಹೊರಗಡೆ ಬಿಟ್ಟು ಅವರ ಸುಖ ಜೀವನ ನಡೆಸುವಂತೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಅಂಶ ಅವರಲ್ಲಿ. ಭಾಳಷ್ಟು ಮಂದಿ ರೌಡಿಗಳಿರ್ತಾರೆ, ಸುಮ್ಮನೆ ಹೊಡೆದ್ರೆ ಆಗೋದಿಲ್ಲ. ಅವರನ್ನು ಕರೆಸಿ ಸಮಾಧಾನ ಮಾಡಿ ಹೊರಗೆ ತಂದು ಹೊರಗೆ ಸರಳವಾಗಿ ಬಿಟ್ಟು ಒಳ್ಳೆಯ ಜೀವನ ನಡೆಸಲಿಕ್ಕೆ ಸಹಾಯ ಮಾಡಿ ಶಾಂತಿಯನ್ನು ಕಾಪಾಡ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಆದ ಕಾರಣ ಅವರ ಅನೇಕ ಅಭಿಮಾನಿ ಬಂಧುಗಳು ಇವತ್ತು ಇಲ್ಲಿ ಕಿಟ್ ಹಚ್ಚೋದ್ರ ಮೂಲಕ ಮತ್ತು ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿಯ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಮಗ ರಾಜೇಶ್ ಗುತ್ತೇದಾರ್ ಮತ್ತು ನಮ್ಮ ಕಡಗಂಚಿ ಶರಣು ಅವರು ಕಿಟ್ಗಳು ಈ ಬಡಾವಣೆಯಲ್ಲಿ ಸಾಕಷ್ಟು ಬಂದಿವೆ ಎಲ್ಲ ಕಡೆ. ಮತ್ತು ಇವತ್ತು ಅವರ ಒಂದು ನೆನಪಿಗಾಗಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಶರಣು ಕಡಗಂಚಿ ಅವರು ಇವತ್ತೇನು ಕಿಟ್ಗಳನ್ನು ಶರಣು ಕಲ್ಶೆಟ್ಟಿ ನಮ್ಮ ಪಕ್ಷದ ಮುಖಂಡ ಮತ್ತು ಮೊನ್ನೆ ನಡೆದಿರ್ತಕ್ಕಂಥ ಮಹಾನಗರ ಪಾಲಿಕೆಯಲ್ಲಿ ಅಭ್ಯರ್ಥಿ ಮತ್ತು ನಮ್ಮ ಗುತ್ತೇದಾರ್ ಇಬ್ಬರೂ ಸೇರಿ ಇವತ್ತೇನು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ನಮ್ಮನ್ನು ಕರೆಸಿ ಬಡವರಿಗೆ ಕಿಟ್ ಹಚ್ಚತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಬರ್ತಕ್ಕಂಥ ದಿವಸ ಶಶಿಕುಮಾರ್ನ ಆಯುಷ್ಯ ಇನ್ನೂ ಹೆಚ್ಚಿಗೆ ಬರಲಿ, ಅಧಿಕಾರದಲ್ಲಿ ಇದ್ದು ಹೆಚ್ಚಿನ ಒಂದು ಉನ್ನತ ಹುದ್ದೆಗೆ ಮುಟ್ಟಲಿ ಅಂತಕ್ಕಂಥ ಆ ಪ್ರಾರ್ಥನೆಯನ್ನು ಭಗವಂತನೆಲ್ಲ ಪ್ರಾರ್ಥಿಸಿ ಎಲ್ಲರ ಪರವಾಗಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತೇವೆ. ಎನ್ ಶಶಿಕುಮಾರ್ ಅವರ ಜನ್ಮದಿನದ ಶುಭಾಶಯ ಕೋರಿ ಶರಣು ಎಸ್ ಕಲ್ಶೆಟ್ಟಿ ಅನಿಸಿಕೆ ವ್ಯಕ್ತಪಡಿಸಿದರು. ನಾವು ಶರಣು ಕಲ್ಶೆಟ್ಟಿ ರಾಯಶಣ್ಣ ಬಳಗದ ವತಿಯಿಂದ ನಾವು ಇಲ್ಲಿ ಎಲ್ಲ ಜನರಿಗೆ ಕಿಟ್ ವಿತರಣೆ ಮಾಡ್ತಾ ಇದ್ದೀವಿ. ಅವರು ಹುಟ್ಟುಹಬ್ಬದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಪ್ರಶಾಂತ್ ನಂದೇಹಳ್ಳಿ, ಬಸವರಾಜ್ ಅಟ್ಟೂರ್, ರುಕ್ಕಮ್ಮ ಪುಲಾರಿ, ಅಶೋಕ್ ಮಿಟ್ಗಾರ್, ಭೀಮಾಶಂಕರ್ ಹಾಸಿಂಗ್, ರವಿಗೊಂಡ ಕಟ್ಟಿಮನಿ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ಬಾಬುರಾವ್ ಮಾರುತಿ ವಾಕೋಡೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು.
ನಗರದ ಬಾಬುರಾವ್ ಮಾರುತಿ ವಾಕೋಡೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಸ್ವಚ್ಛ ಭಾರತ ಅಭಿಯಾನದಡಿ ಶಾಲೆಯ ಆವರಣದ ಸ್ವಚ್ಛತಾ ಕಾರ್ಯದಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಭಾಗಿಯಾಗಿದ್ದರು. ಬಳಿಕ ಮಾತನಾಡಿದ ಶಾಲೆಯ ಮುಖ್ಯ ಗುರುಗಳು ಶಿವಾನಂದ್ ಎಚ್ ಅವರು ಮಾತನಾಡಿ, ಭಾರತದ ಶ್ರೇಷ್ಠ ವ್ಯಕ್ತಿತ್ವವುಳ್ಳ ಗಾಂಧೀಜಿ ಮತ್ತು ಶಾಸ್ತ್ರಿಯವರ ಜನ್ಮದಿನ ಆಚರಿಸುವ ಅವಕಾಶ ಸಿಕ್ಕಿರೋದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಗಾಂಧೀಜಿಯವರ ಕನಸಿನ ಮೇರಾ ಸ್ವಚ್ಛ ಭಾರತ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ರೈತರ ಮತ್ತು ಸೈನಿಕರ ಹಿತ ಕಾಪಾಡುವ ಜೈ ಜವಾನ್ ಜೈ ಕಿಸಾನ್ ಎಂಬ ಶ್ರೇಷ್ಠ ವಿಚಾರವನ್ನು ಸಾಕಾರಗೊಳಿಸಲು ಸ್ವಚ್ಛ ಭಾರತ್ ಅಭಿಯಾನ ಮತ್ತು ಕಿಸಾನ್ ಸಮ್ಮಾನ್ ಯೋಜನೆಗಳನ್ನು ಜಾರಿಗೊಳಿಸಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶವನ್ನ ಶ್ರೇಷ್ಠ ಭಾರತವನ್ನಾಗಿಸಿ ವಿಶ್ವ ಮಟ್ಟದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ ಎಂದರು. ಶಾಸ್ತ್ರೀಜಿಯವರ ಜಯಂತಿಯನ್ನು ಆಚರಿಸಿದ್ರೆ ಅವರ ಒಂದು ಒಳ್ಳೆ ವಿಚಾರಗಳನ್ನು, ಅವರ ವ್ಯಾಲ್ಯೂಸ್ಗಳನ್ನು ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇದ್ವಿ. ಅಂದರೆ ಸ್ವಚ್ಛ ಭಾರತದ ಒಂದು ಮಿಷನ್ ಮೂಲಕ ನರೇಂದ್ರ ಮೋದಿಯವರು ಒಂದು ದಾರಿ ತೋರಿಸ್ಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾವು ನಮ್ಮ ಮಕ್ಕಳಿಗೆ ಅವರಿಗೂ ಸ್ವಚ್ಛ ಭಾರತ ಪ್ರೋಗ್ರಾಮ್ ಬಗ್ಗೆ ಮಾಹಿತಿ ಕೊಟ್ಟು, ಹೆಚ್ಚಿನ ಇನ್ಫಾರ್ಮೇಷನ್ ಕೊಟ್ಟು, ಅವರಿಗೆ ಒಂದು ಒಳ್ಳೆಯ ರೀತಿಯ ನಡವಳಿಕೆ ಬೆಳೆದು ಒಳ್ಳೆಯ ವ್ಯಾಲ್ಯೂಸನ್ನು ತಗೊಂಡು ಆಮೇಲೆ ನಮ್ಮ ಕ್ಯಾಂಪಸ್ ಕೂಡ ಸ್ವಚ್ಛ ಮಾಡಿಸಿದ್ದೀವಿ. ಮಕ್ಕಳ ಜೊತೆ ಶಿಕ್ಷಕರು ಇದ್ದರು, ಅವ್ರ ಜೊತೆನೇ ಎಲ್ಲ ಕೂತ್ಕೊಂಡು ನಮ್ಮ ಕ್ಯಾಂಪಸ್ ಮೊದಲು ನಮ್ಮ ಕ್ಯಾಂಪಸ್ ಕ್ಲೀನ್ ಮಾಡಿದ್ವಿ. ನಂತರ ಹೊರಗಡೆ ಹೋಗಿ ಕ್ಲೀನ್ ಮಾಡೋ ಒಂದು ಪ್ಲ್ಯಾನ್ ಇದೆ. ಮುಂದೆ ಫ್ಯೂಚರ್ನಲ್ಲಿ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಸಮಾರಂಭದಲ್ಲಿ ಮುಖ್ಯೋಪಾಧ್ಯಾಯಿನಿಯಾದ ಮಂಜುಳಾ ವಡ್ಡರ್ ಅವರು ಸಹ ಅನಿಸಿಕೆ ವ್ಯಕ್ತಪಡಿಸಿದರು. Swachh Bharat Abhiyan, as our Prime Minister has helped us spread over all India about Bharat by using the things how to keep our clean India. So in this way, taking the broom to sweep and cleaning our surroundings of the school, the students have taken a part in that. So the same thing will be continued by our students in the future. Thank you. ಸಮಾರಂಭದಲ್ಲಿ ಚಿತ್ರಾ ದೇಸಾಯಿ, ಸ್ಫೂರ್ತಿ ಕುಲಕರ್ಣಿ, ಶಿಕ್ಷಕರು ಮತ್ತು ಪಾಲಕರು, ಮಕ್ಕಳು ಉಪಸ್ಥಿತರಿದ್ದರು. स्वच्छ भारत का इरादा कर लिया हमने, देश से अपने ये वादा कर लिया हमने. स्वच्छ भारत का इरादा कर लिया हमने, देश से अपने ये वादा कर लिया हमने. स्वच्छ भारत का इरादा कर लिया हमने, देश से अपने ये वादा कर लिया हमने. स्वच्छ भारत का इरादा कर लिया हमने, देश से अपने ये वादा कर लिया हमने. महात्मा गांधी ने गुलामी की जंजीरों को तोड़कर मां भारती को आजाद कराया. अब हमारा कर्तव्य है कि गंदगी. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉತ್ತರ ಪ್ರದೇಶದ ಲಿಖಿಂಪುರ್ ಖೇರಿ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸುತ್ತಿದ್ದ ರೈತರ ಮೇಲೆ ಕಾರು ಹರಿಸಿ ಹತ್ಯೆ ಮಾಡಿದ ಬಿಜೆಪಿ ಸರ್ಕಾರದ ವಿರುದ್ಧ ಎಸ್ಯುಸಿಐ ಹಾಗೂ ರೈತ ಕೃಷಿ ಕಾರ್ಮಿಕರ ಸಂಘಟನೆಗಳಿಂದ ಆಕ್ರೋಶ. ಹಲ್ಲು ನೋವೆಂದು ಚಿರಾಯು ಆಸ್ಪತ್ರೆಗೆ ದಾಖಲಾಗಿದ್ದ ಯುವಕ ಸಾವು, ವೈದ್ಯರ ನಿರ್ಲಕ್ಷ್ಯದಿಂದ ಯುವಕ ಸಾವನ್ನಪ್ಪಿದ್ದಾನೆಂದು ಮೃತ ಯುವಕನ ಸಂಬಂಧಿಗಳ ಆರೋಪ. ದೇಶದೆಲ್ಲೆಡೆ ನವರಾತ್ರಿ ಸಂಭ್ರಮಕ್ಕೆ ಇನ್ನೊಂದು ದಿನ ಬಾಕಿ, ಕಲಬುರಗಿ ನಗರದಲ್ಲಿ ಸಿದ್ಧಗೊಂಡ ವಿವಿಧ ಶೈಲಿಯ ದೇವಿ ಮೂರ್ತಿ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555.